ಇಳಿ. ಯಾಕಮ್ಮ ಇಲ್ಲಿ ಯಾಕೆ ನಿಲ್ಲಿಸ್ತಿದ್ಯಾ? ಇಳಿಯಕ್ಕ ಹೇಳ್ತೀನಿ. ನಾವು ಅಮ್ಮನ ಮನೆಗೆ ಹೋಗುವಾಗ ಅಮ್ಮನ ಹತ್ರ ಕಂಪ್ಲೇಂಟ್ ಹೇಳಬೇಕು ಅಂತ ಹೋದ್ವಿ. ಅರೆ ಅಲ್ಲಿಂದ ಬರ್ತಾ ಅದನ್ನ ಯಾವ್ದನ್ನು ಮನ್ಸಲ್ಲೇ ಇಟ್ಕೊಳ್ದೆ ಖುಷಿಯಿಂದ ಬಂದ್ವಿ. ನಾವಿನ್ ಯಾವತ್ತೂ ಜಗಳ ಆಡಬಾರ್ದು ಅಂತ ಇಲ್ಲೇ ಪಕ್ಕದಲ್ಲೇ ಚಿಕ್ಕ ದೇವಸ್ಥಾನ ಆದ್ರೂ ಪವರ್ಫುಲ್ ದೇವ್ರಿದೆ, ಅಲ್ಲಿ ಹೋಗಿ ಕೈ ಮುಕ್ಕೊಂಡು ಹೋಗೋಣವಾ? ಇನ್ಮೇಲೆ ನಾವಿಬ್ರು ಜಗಳ ಮಾಡೋದೇ ಬೇಡ. ಏನೇ ಮನಸ್ತಾಪ ಬಂದ್ರು, ಏನೇ ಕಿರಿಕಿರಿ ಆದ್ರೂ ಇದೇ ತರ ಸುಧಾರಿಸ್ಕೊಂಡು ಹೋಗೋಣ. ಇಷ್ಟ ಹೇಳಿ ಮತ್ತೆ ನೀನೇನಾದ್ರೂ ಜಗಳ ಮಾಡಿದ್ರೆ ಗೊತ್ತಲ್ಲ ಈ ರೌಡಿ ಬೇಬಿ ಏನು ಅಂತ. ಒಂದ್ ಡಿಚ್ಚಿ, ಒಂದ್ ಗುನ್ನ, ಒಂದು ಮಾಂಜ ಅಷ್ಟೇ. ಅಮ್ಮು, ಒಂದೊಂದ್ಸಲ ನಿನ್ ಮಾತು ಕೇಳ್ತಿದ್ರೆ ನೀನ್ ಅಕ್ಕನ ನಾನ್ ಅಕ್ಕನ ಅಂತಾನೆ ಕನ್ಫ್ಯೂಷನ್ ಆಗುತ್ತೆ. ಅಯ್ಯೋ ಹಳೆ ಟೇಪ್ ರೆಕಾರ್ಡರ್, ಅಷ್ಟೆಲ್ಲ ತಲೆ ಕೆಡ್ಸ್ಕೊಬೇಡ. ನಡಿ ಹೋಗೋಣ. ಹಳೆ ಮುತ್ಕಿ, ನಡಿ ಹೋಗೋಣ. ವಿಕ್ರಾಂತ್, ಏನಿದು ಬ್ಯಾಗ್ ತಗೊಂಡು ಎಲ್ಗೆ ಹೋಗ್ತಿದ್ಯಾ? ಕೇಳುವುದಕ್ಕೂ ಸಮಯವಿಲ್ಲ ಅಗ್ರಜ. ಮೊದಲು ಈ ಜಾಗನ ನಾವು ಖಾಲಿ ಮಾಡಬೇಕು. ಜಾಗ ಖಾಲಿ ಮಾಡ್ಬೇಕಾ? ಏನ್ ಹೇಳ್ತಿದ್ಯಾ ವಿಕ್ರಾಂತ್? ತಮಾಷೆ ಮಾಡ್ತಿಲ್ಲ ತಾನೆ? ನೋಡೋ ಅಗ್ರಜ, ಇವಾಗ ಅಕ್ಕ ತಂಗಿ ಇಬ್ರು ಕೆಟ್ಟು ಮೂಡಲ್ ಮನೆಗೆ ಬರ್ತಾರೆ. ಅವ್ರ ಮನೆಗೆ ಬಂದು ನಮ್ಮಿಬ್ರಲ್ಲಿ ಯಾರನ್ನಾರು ಒಬ್ರನ್ನ ಎಲಿಮಿನೇಟ್ ಮಾಡೋದು ಪಕ್ಕ. ಅವರಾಗಿದ್ದವರೇ ನಮ್ಮನ್ನ ಹೊರಗಡೆ ಕಳ್ಸೋಕ್ಕಿಂತ ಮುಂಚೆ ನಾವೇ ಹೋದ್ರೆ ಬೆಸ್ಟ್. ಇಲ್ಲ ವಿಕ್ರಾಂತ್, ಇಷ್ಟಕ್ಕೆಲ್ಲ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ನನ್ನ ಮನ್ಸು ಒಪ್ಪಲ್ಲ. ನಮ್ಮ ಹಣೆಯಲ್ಲಿ ಏನ್ ಬರ್ದಿರುತ್ತೋ ಅದಾಗದಂತೂ ಪಕ್ಕ ಅಗ್ರಜ. ಅದನ್ನ ಯಾರಿಂದನೂ ಚೇಂಜ್ ಮಾಡಕ್ಕಾಗಲ್ಲ. ಸುಮ್ನೆ ಅವರಿಂದ ಅವಮಾನ ಆಗೋಕ್ಕಿಂತ ಮುಂಚೆ ನಾವೇ ಹೋಗ್ಬಿಡೋಣ ಬಾ. ಏನು ಮಾಡಕ್ಕಾಗಲ್ಲ. ನಮ್ಮ ಮರ್ಯಾದೆ ಉಳಿಬೇಕಂದ್ರೆ ಅವ್ರು ಬರೋದಕ್ಕಿಂತ ಮುಂಚೆ ನಾವಿಲ್ಲಿಂದ ಜಾಗ ಖಾಲಿ ಮಾಡ್ಬೇಕು. ಇಲ್ಲ ಅಂದ್ರೆ ಅವರಿಂದ ಅವಮಾನ ಮಾಡಿಸ್ಕೊಂಡು ಇಲ್ಲೇ ಇರ್ಬೇಕು. ಈ ಎರಡು ಆಪ್ಷನ್ ಬಿಟ್ಟು ಬೇರೆ ಯಾವ ಆಪ್ಷನ್ ಇಲ್ಲ ಅಗ್ರಜ. ಪ್ಲೀಸ್ ನನ್ನ ಮಾತು ಕೇಳು. ದೇವ್ರೆ, ಇನ್ಮೇಲೆ ನಮ್ಮಿಬ್ರು ಮಧ್ಯೆ ಯಾವುದೇ ಮನಸ್ತಾಪ ಬರ್ದೆ ನಾವಿಬ್ರು ಮುಂಚಿನ ತರ ಖುಷಿಯಾಗಿರೋ ಹಾಗೆ ಆಶೀರ್ವಾದ ಮಾಡಪ್ಪ. ದೇವ್ರೆ, ನಾವಿಬ್ರು ಖುಷಿಯಿಂದ ಒಗ್ಗಟ್ಟಾಗಿರೋ ಹಾಗೆ ಆಶೀರ್ವಾದ ಮಾಡಪ್ಪ. ಯಾರ ಹೆಸರಲ್ಲಿ ಅರ್ಚನೆ ಮಾಡಿಸ್ಬೇಕು? ಪುರೋಹಿತ್ರೆ, ಇವಳ ಹೆಸರಲ್ಲಿ ಇವಳ ಮಗು ಹೆಸರಲ್ಲೂ ಅರ್ಚನೆ ಮಾಡಿ. ಸರಿ, ನಮ್ಮ ಮಗು ಹೆಸರು ಏನು ಅಂತ ಹೇಳಿ. ನಮ್ಮ ಮಗು ಹೆಸರು ಅಧಿಕಾರ ಏನಾದ್ರೂ ನಮ್ಗೆ ಕೊಡಿ. ಆರ್ವಿ. ಮಗು ಹೆಸರು ಆರ್ವಿ ಅಂತ. ಯಾಕಮ್ಮ ಹಂಗ್ ನೋಡ್ತಿದ್ಯಾ? ಅಲ್ಲಕ್ಕ, ಒಂದ್ ವೇಳೆ ಗಂಡ್ ಮಗು ಆದ್ರೆ ವಿರಾಟ್. ಯಾಕೆ ವಿರಾಟ್ ಅಂತ ಇಡಬಾರ್ದಾ? ಅಚಕ್ರೆ, ಈ ಮಂಗಳಾರತಿ ಕೊಡಿ. ನೋಡ್ದಾ, ನಿಮ್ಮಮ್ಮ ನಿನ್ಗೆ ಆರತಿ ಕೊಡೋದೇ ಮರ್ತ್ಬಿಟ್ಲು. ಹಾ ನೋಡು ಪುಟ್ಟ, ನೀನು ಹುಟ್ಟಿದ ಮೇಲೆ ಇದೇ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ಬೇಕು. ಯಾಕಂದ್ರೆ ನೀನು ಹುಟ್ಟೋದಕ್ಕಿಂತ ಮುಂಚೆ ನೀನ್ ಹೆಸರಲ್ಲಿ ಅರ್ಚನೆ ಮಾಡಿಸಿದ ದೇವಸ್ಥಾನ ಇದೆ. ಅದಕ್ಕೆ ಇದನ್ನ ನೀನು ನೆನ್ಪಿಡ್ಕೋ, ಓಕೆನಾ? ಸರಿ, ಹೊರಡನ್ವಾ? ಹಾ.
ಏನ್ ಮಾಡ್ತಿದ್ಯಾ ಬಾ. ತಂದರಿ ನಾನಿ ತಂದೇನಾ ತಂದೆ ತಾನಿ. ಅಮ್ಮು ಮತ್ತೆ ಆರ್ತಿ ಇಷ್ಟೊಂದು ಸಂತೋಷವಾಗಿರೋದನ್ನ ನೋಡಿ ಬಹಳ ದಿನ ಆಗಿತ್ತು. ಭಗವಂತ, ಇವ್ರ ಸಂತೋಷನ ನೀನು ಹೀಗೆ ಇಟ್ಟಿರಪ್ಪ. ಇವ್ರ ಮೇಲೆ ಬೇರೆ ಯಾರ ಕಣ್ಣು ಬೀಳದೆ ಇರಲಿ. ಇವರಿಬ್ರು ಈ ಜೀವನದಲ್ಲಿ ಮತ್ತೆ ಒಂದಾಗಲ್ಲ ಅಂತ ಅಂದ್ಕೊಂಡಿದ್ದೆ. ಆದ್ರೆ ಮತ್ತೆ ಒಂದಾಗಿ ಬರ್ತಿದ್ದಾರೆ. ಈ ಅಮೂಲ್ಯ ಆರ್ತಿ ಜೊತೆಗಿರೋವರೆಗೂ ಆರ್ತಿನ ಅವಳಿಂದ ದೂರ ಮಾಡಕ್ಕಾಗಲ್ಲ ಅನ್ಸತ್ತೆ. ನೋಡಿ ನಾದ್ನಿ, ಇವಾಗ ಯಾರನ್ನ ಎಲಿಮಿನೇಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ? ಎಲಿಮಿನೇಟಾ? ಇಲ್ಯಾವ ರಿಯಾಲಿಟಿ ಶೋ ನಡೀತಿದೆ ಬಾವಾ? ಅರ್ಥ ಆಗ್ಲಿಲ್ಲ. ಆರ್ತಿ, ನೀವಿಬ್ರು ಹೇಳ್ದೆ ಕೇಳ್ದೆ ಎಲ್ಲಿಗೆ ಹೋಗಿದ್ರಿ? ಅತ್ತೆ, ಅದು ನಾವಿಬ್ರು ಅಮ್ಮನ ಮನೆಗೆ ಹೋಗಿದ್ವಿ. ದಿಢೀರಂತೆ ಈಗ ಯಾಕೆ ಹೋಗಿದ್ರಿ? ಏನ್ ವಿಶೇಷ? ದಿಢೀರಂತ ಏನಿಲ್ಲ ಅತ್ತೆ, ನಾವಿಬ್ರು ಅಮ್ಮನ ಮನೆಗೆ ಹೋಗಿ ತುಂಬಾ ದಿನ ಆಗಿತ್ತಲ್ವಾ, ಅದಕ್ಕೆ ಹೋಗಿದ್ವಿ. ನಾವು ಹೋಗಿದ್ದಕ್ಕೆ ಅಮ್ಮ ಎಷ್ಟು ಖುಷಿ ಪಟ್ರು ಗೊತ್ತಾ? ನಮ್ಮ ಅಮ್ಮನ ಮುಖದಲ್ಲಿ ಆ ಥರ ಖುಷಿ ನೋಡಿ ತುಂಬಾ ದಿನ ಆಗಿತ್ತು. ನಾವಿಬ್ರು ತುಂಬಾ ಎಂಜಾಯ್ ಮಾಡಿದ್ವಿ. ಒಳ್ಳೊಳ್ಳೆ ಅಡುಗೆ ಮಾಡ್ಕೊಂಡು ತಿಂದ್ವಿ ಅಲ್ವಾ ಅಮ್ಮ? ಹೌದತ್ತೆ, ನಾವ್ ಎಷ್ಟು ಎಂಜಾಯ್ ಮಾಡಿದ್ವಿ ಅಂದ್ರೆ ಅದನ್ನ ಬಾಯಿ ಮಾತಲ್ಲಿ ಹೇಳಕ್ಕಾಗಲ್ಲ. ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗಿರೋದು. ಆರ್ತಿ, ನೀನಿಲ್ಲಿಂದ ಹೋಗ್ಬೇಕಾದ್ರೆ ಅಮೂಲ್ಯನ ಮೇಲೆ ಕೋಪ ಮಾಡ್ಕೊಂಡಿದ್ದೆ ತಾನೆ? ನನಗಂತೂ ನೀನ್ ಎಲ್ಲಿಗೆ ಹೋಗ್ಬಿಟ್ಯೋ ಏನಾಯ್ತು ಅಂತ ತುಂಬಾನೇ ಭಯ ಆಗಿತ್ತು. ದೇವ್ರ ದಯೆ, ಏನು ಅಂತದಾಗ್ಲಿಲ್ಲ. ಅತ್ತೆ, ಆಗ ನಮ್ಮಿಬ್ಬರ ಮಧ್ಯೆ ಕನ್ಫ್ಯೂಷನ್ ಇತ್ತು. ಅದಕ್ಕೆ ಇವಳು ನನ್ನ ಮೇಲೆ ಸ್ವಲ್ಪ ಕೋಪ ಮಾಡ್ಕೊಂಡಿದ್ಲು. ಆದರೆ ಇನ್ಮೇಲೆ ನಮ್ಮಿಬ್ಬರ ಮಧ್ಯೆ ಯಾವತ್ತೂ ಕನ್ಫ್ಯೂಷನ್ಸ್ ಬರಲ್ಲ ಅಲ್ವಾ ಅಕ್ಕ? ಹೌದತ್ತೆ, ಏನೋ ಒಂದು ಚಿಕ್ಕ ಕನ್ಫ್ಯೂಷನ್ ಇಂದ ಆ ಥರ ಆಯ್ತಷ್ಟೆ. ಹಾಗಿದ್ರೆ ನೀವಿಬ್ರು ಅಲ್ಲಿ ಜಗಳ ಆಡ್ಲಿಲ್ಲ ತಾನೆ? ಜಗಳನಾ? ಇಲ್ಲ ಅತ್ತೆ, ನೀವು ಅಂದ್ಕೊಂಡಂಗೆ ಏನೂ ಆಗಲಿಲ್ಲ. ನಾವಿಬ್ರು ತುಂಬ ಸಂತೋಷವಾಗಿ ಹೋಗಿ ಬಂದ್ವಿ. ನೋಡಿ ನಾದ್ನಿ, ನನಗಂತೂ ಒಂದ್ ಅರ್ಥ ಆಗ್ತಾ ಇಲ್ಲ. ಹೋಗ್ತಾ ತೂಫಾನ್ ತರ ಹೋದ್ರಿ, ಬರ್ತಾ ಆರಾಮಾಗಿ ಬರ್ತಾ ಇದ್ದೀರಾ. ನೀವು ಹೋಗ್ತಿರೋ ಸ್ಪೀಡ್ ನೋಡಿದ್ರೆ ನಾನೆಲ್ಲೋ ಅಲ್ಲಿ ದೊಡ್ಡ ವಾರ ಆಗುತ್ತೆ ಅಂತ ಅನ್ಕೊಂಡಿದ್ದೆ. ಬಾವಾ, ನಮ್ಮ ಅಪ್ಪ ಅಮ್ಮ ನಮಗೆ ಮನೆ ಮುರಿಯೋದನ್ನ ಹೇಳ್ಕೊಟ್ಟಿಲ್ಲ, ಮನೆ ಉದ್ಧಾರ ಮಾಡೋದು ಹೇಳ್ಕೊಟ್ಟಿದ್ದಾರೆ. ಅದಕ್ಕೆ ನಾವಿಬ್ರು ಇನ್ನೂ ಇಲ್ಲೇ ಉಳ್ಕೊಂಡಿರೋದು. ಅಮ್ಮ, ಎಲ್ಲಿಗೆ ಬಂತಮ್ಮ ನಿಮ್ಮ ಜಗಳ? ಇನ್ನೂ ಮುನ್ಸ್ಕೊಂಡೇ ಇದ್ದೀರಾ? ಮಾತಾಡ್ತಾ ಇದ್ದೀರಾ? ಇಲ್ಲ ಅಜ್ಜಿ, ನಿಮ್ಮ ತೀರ್ಪು ಬಂದಮೇಲೆ ಎಲ್ಲ ನಾರ್ಮಲ್ ಆಗಿದೆ. ಯಾವುದೂ ಮುಂಚಿನ ಥರ ಇಲ್ಲ ಅಜ್ಜಿ. ಯಾಕಂದ್ರೆ ನಿಮ್ಮ ಮಾತನ್ನ ಮೀರೋ ಧೈರ್ಯ ಯಾರಿಗೂ ಇಲ್ವಲ್ಲ, ಅದಕ್ಕೆ. ಅಮ್ಮ, ನೀವಿಬ್ರು ಜಗಳ ಮಾಡ್ಕೊಳ್ಳೋದು ನೋಡಿದ್ರೆ ನನಗೆ ನನ್ನ ದೊಡ್ಡ ಮಗಳು ನೆನಪಾಗ್ತಾಳಮ್ಮ. ದೊಡ್ಡ ಮಗಳ? ಹ್ಞೂ ಅಮ್ಮ, ನನ್ನ ದೊಡ್ಡ ಮಗಳ ಜೊತೆ ಸುಹಾಸಿನಿನು ನಿನ್ ಥರನೇ ಜಗಳ ಮಾಡ್ಕೊಂಡು ಮಾತ್ ಬಿಡ್ತಿದ್ಲು. ಸುಹಾಸಿನಿ ಆರ್ತಿ ತರ ಎಷ್ಟೇ ಜಗಳ ಮಾಡಿದ್ರು ನನ್ನ ದೊಡ್ಡ ಮಗಳು ಅವಳಿಗೆ ಒಂದು ಮಾತು ವಾಪಸ್ ಆಡ್ತಾ ಇರ್ಲಿಲ್ಲ. ಸುಹಾಸಿನಿಗೆ ಯಾವತ್ತೂ ನೋವು ಮಾಡ್ತಿರ್ಲಿಲ್ಲ. ಅವಳಿಗೆ ಎಷ್ಟೇ ನೋವಿದ್ರು ಅದನ್ನ ಸಹಿಸ್ಕೊಂಡು ಅವಳ ಜೊತೆ ಹೊಂದ್ಕೊಂಡು ಹೋಗ್ತಾ ಇದ್ಲು. ಅಷ್ಟೊಂದು ಒಳ್ಳೆ ಹುಡುಗಿ, ತುಂಬಾ ಸೌಮ್ಯ ಸ್ವಭಾವದವಳು. ಅಜ್ಜಿ,
ನಿಮ್ ದೊಡ್ಡ ಮಗಳ ಬಗ್ಗೆ ಅಂದ್ರೆ ನಮ್ ದೊಡ್ಡತ್ತೆ ಬಗ್ಗೆ ಯಾವತ್ತೂ ಏನೂ ಮಾತಾಡೇ ಇಲ್ಲ. ಅವ್ರು ನೋಡಕ್ ಹೇಗಿದ್ರು, ಅವ್ರಿಗೇನಾಯ್ತು ಅಂತ ಯಾವತ್ತೂ ಏನೂ ಹೇಳಿಲ್ಲ. ಅಟ್ಲೀಸ್ಟ್ ಈಗ್ಲಾದ್ರೂ ನಮ್ ದೊಡ್ಡತ್ತೆ ನೋಡೋದಕ್ಕೆ ಹೇಗಿದ್ರು ಅಂತ ಹೇಳಿ ಅಜ್ಜಿ. ಏನು ಅಂತ ಹೇಳೋದಮ್ಮ, ಅವಳನ್ನ ನೆನಪು ಮಾಡ್ಕೊಂಡಾಗೆಲ್ಲ ಅವಳು ಆಡ್ತಿದ್ದ ಮಾತು, ಅವಳು ನಗುತ್ತಿದ್ದ ನಗು ಎಲ್ಲ ಕಣ್ಮುಂದೆನೆ ಬರುತ್ತೆ. ಪಾಪ ವೈದೇಹಿ ತುಂಬಾ ಸುಂದರವಾಗಿದ್ಲು. ನಮ್ಮನ್ನೆಲ್ಲ ಬಿಟ್ಟು ಹೋಗೋದಕ್ಕೆ ಅಷ್ಟೊಂದು ಸುಂದರವಾಗಿ ಹುಟ್ಟಿದ್ಲು ಅನ್ಸುತ್ತೆ. ಹೌದಾ? ದೊಡ್ಡತ್ತೆ ನೋಡೋದಕ್ಕೆ ಅಷ್ಟೊಂದು ಚೆನ್ನಾಗಿದ್ರಾ? ಹೌದು ಅಮ್ಮ, ಅವಳ ಕಣ್ಣು ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಯಾವಾಗ್ಲೂ ಅವಳ ಕಣ್ಣಲ್ಲಿ ಆತ್ಮವಿಶ್ವಾಸ ಅನ್ನೋದು ಕಾಮನ ಬಿಲ್ಲಿನ ತರ ಹೊಳಿತಾ ಇತ್ತು. ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನಿಸ್ತಿತ್ತು. ಹೌದಾ? ಆಮೇಲೆ ಅಮ್ಮು, ಅವಳು ಮೂಗ್ನ ಹತ್ರ ದೃಷ್ಟಿ ಬೊಟ್ಟಿನ ತರ ಒಂದು ಮಚ್ಚೆ ಇತ್ತು. ಆ ಮಚ್ಚೆ ಇದ್ದಿದ್ರಿಂದ ಏನೋ ತುಂಬಾ ಸುಂದರವಾಗಿ ಕಾಣ್ತಾ ಇದ್ಲು. ದೇವರೇ ಮಚ್ಚೆ ಇಟ್ಟು ಕಳಿಸಿದ್ದಾನೇನೋ ಅನಿಸ್ತಿತ್ತು, ಅಷ್ಟು ಚೆನ್ನಾಗಿದ್ಲು ಅವಳು. ಅಜ್ಜಿ, ದೊಡ್ಡತ್ತೆ ಮುಖದ ಮೇಲೆ ಮಚ್ಚೆ ಇತ್ತಾ? ಓನಮ್ಮ, ಅಷ್ಟೇ ಅಲ್ಲ ಅಮ್ಮ, ಅವಳು ನಕ್ರೆ ಕೇಳೋದಕ್ಕೆ ಇಂಪಾಗಿರ್ತಿತ್ತು. ಯಾವಾಗ್ಲೂ ಆ ನಗುನ ಕೇಳ್ಬೇಕು ಅನಿಸ್ತಾ ಇತ್ತು. ಕಲ್ಮಶನೇ ಇಲ್ದೇ ಇರೋ ನಗು ಮಾತು, ಪುಟ್ಟ ಮಗು ತರ. ಅವಳು ಮಾತಾಡೋವಾಗ್ಲೂ ಅಷ್ಟೇನೆ, ಅಳುದು ತೂಗಿ ಮಾತಾಡೋವಳು. ಮಾತಾಡಿದ್ರೆ ಮುತ್ತು ಉದುರುತ್ತೇನೋ ಅನ್ನೋ ತರ ಮಾತಾಡೋವಳು. ಅಷ್ಟೇ ನಯ ನಾಜುಕು. ದೊಡ್ಡವರು ಅಂದ್ರೆ ತುಂಬಾ ಗೌರವ. ದೊಡ್ಡವ್ರ ಮುಂದೆ ಕೂತ್ಕೊಳ್ಳೋದೇ ಇರ್ಲಿ, ನಿಂತ್ಕೊಳ್ಳೋಕ್ ಕೂಡ ತುಂಬಾ ಸಂಕೋಚ ಪಡೋವಳು. ಮಕ್ಕಳಿಗೆ ಕೂಡ ಯಾವೊಂದು ಮಾತು ಆಡ್ತಾ ಇರ್ಲಿಲ್ಲ, ಅಷ್ಟೊಂದು ಒಳ್ಳೆಯವಳು. ಊರ್ ಜನ ಇಲ್ಲ ನನ್ನ ಮಗಳ ಬಗ್ಗೆ ಇದ್ರೆ ಇಂಥ ಮಗಳಿರ್ಬೇಕು ಅಂತ ಹೆಮ್ಮೆಯಿಂದ ಮಾತಾಡೋರು. ಆದ್ರೆ ಏನ್ ಮಾಡೋದು, ನನ್ನ ಅದೃಷ್ಟ ಚೆನ್ನಾಗಿಲ್ಲ ಅನ್ಸುತ್ತೆ. ಅದಕ್ಕೆ ನನ್ನ ಮಗಳು ನನ್ ಬಿಟ್ಟು ಅಷ್ಟು ಬೇಗ ಹೊರಟೋದ್ಲು. ಅಜ್ಜಿ, ನೀವ್ ಹೇಳೋದ್ ಕೇಳ್ತಿದ್ರೇನೆ ರೋಮಾಂಚನ ಆಗುತ್ತೆ. ಅವ್ರನ್ನ ನೋಡ್ಬೇಕು ಅನ್ಸುತ್ತೆ. ಆದ್ರೆ ಏನ್ ಮಾಡೋದು ಹೇಳಿ, ಅವ್ರ ಜೊತೆ ಬದುಕೋ ಭಾಗ್ಯನ ನಾವ್ ಯಾರು ಪಡ್ಕೊಂಡ್ ಬಂದಿಲ್ಲ. ಅಮ್ಮ, ಸರಿಯಾದ ಟೈಮ್ಗೆ ನೆನಪು ಮಾಡಿದೆ ನೋಡು. ನನ್ನ ಮಗಳು ವೈದೇಹಿ ಫೋಟೋ ಇಲ್ಲೇ ಎಲ್ಲೋ ಇರ್ಬೇಕು. ಒಂದ್ಸಲ ಹುಡುಕ್ ನೋಡು, ಸಿಗ್ಬೋದು. ಅಜ್ಜಿ, ದೊಡ್ಡತ್ತೆ ಫೋಟೋ ಇದೆಯಾ? ಹ್ಞೂ ಕಡೆ, ಇಲ್ಲೇ ಎಲ್ಲೋ ಇದೆ, ಹುಡುಕು, ಸಿಕ್ಕರೂ ಸಿಕ್ಬೋದು. ಇಷ್ಟು ದಿನ ಈ ಮನೇಲಿ ದೊಡ್ಡತ್ತೆ ಫೋಟೋ ಇದೆ ಅನ್ನೋ ವಿಷಯನೇ ಗೊತ್ತಿರ್ಲಿಲ್ಲ. ಇದು ನನಗೆ ಮಾತ್ರ ಅಲ್ಲ, ವಿಕ್ಕಿ ಬಾವಂಗೂ ಗೊತ್ತಾಗ್ಬೇಕು. ಇದೇ ನಾನು ಕೊಡ್ತಾ ಇರೋ ಲಾಸ್ಟ್ ವಾರ್ನಿಂಗ್. ಇನ್ನೊಂದ್ಸಲ ಪೊಲೀಸ್ನವ್ರು ಬಂದು ನಿನ್ನ ಮಕ್ಕಳನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋದ್ರೆ, ಇನ್ನೊಂದ್ಸಲ ಆಕ್ಸಿಡೆಂಟ್ ಆದ್ರೆ, ಯಾವುದೇ ಕಾರಣಕ್ಕೂ ನಾನೇ ವೈದೇಹಿ ಅನ್ನೋದನ್ನ ಅಮ್ಮನಿಗಾಗ್ಲಿ ನನ್ನ ಮಕ್ಕಳಿಗಾಗ್ಲಿ ನಾನು ಯಾವತ್ತೂ ತಿಳಿಸಲ್ಲ. ಅಜ್ಜಿ, ಫೋಟೋ ಎಲ್ಲಿಟ್ಟಿದ್ದೀರಾ ಅಂತ ನೆನಪಿದ್ಯಾ? ಆಮೇಲೆ ಅವ್ರೆ ಹುಡ್ಕೊಂಡ್ವಾ? ನೀವು ಇಲ್ಲಿ ಹುಡುಕಿ, ನಾನು ಇಲ್ಲಿ ಹುಡುಕ್ತೀನಿ. ಸರಿ.
ಅಮ್ಮ ಆ ಫೋಟೋ ತುಂಬಾ ದಿನದಿಂದ ಕಾಣ್ತಾ ಇಲ್ಲ. ಹೌದಾ? ಹೌದು ಅಜ್ಜಿ, ಅವ್ರ ಮುಖ ನೋಡೋ ಅದೃಷ್ಟ ನಮ್ಗಿಲ್ಲ ಅನ್ಸುತ್ತೆ. ಹೋಗ್ಲಿ ಬಿಡಿ. ಸರಿ, ಬರ್ತೀನಿ ಅಜ್ಜಿ. ಮುಂದೆ ನಡೆವಾ ಹೆತ್ತ ಮಕ್ಕಳು ಕಣ್ಮುಂದೆ ಓಡಾಡ್ಕೊಂಡಿದ್ರು ನಾನೇ ನಿಮ್ಮ ತಾಯಿ ಅಂತ ಹೇಳ್ಕೊಳಕ್ಕಾಗ್ತಿಲ್ಲ. ನನ್ನ ತಾಯಿ ಹತ್ರ ನಾನೇ ನಿನ್ನ ಮಗಳು ಅಂತ ಹೇಳ್ಕೊಳಕ್ಕೂ ಆಗ್ತಾ ಇಲ್ಲ. ಅದು ಯಾವ ಜನ್ಮದಲ್ಲಿ ಯಾರಿಗೇನು ಅನ್ಯಾಯ ಮಾಡಿದ್ನೋ ಈ ಜನ್ಮದಲ್ಲಿ ಹೀಗೆ ಅನುಭವಿಸ್ತಾ ಇದ್ದೀನಿ. ಅಮೂಲ್ಯ, ನೀ ಇಬ್ರು ಮನೆಯಿಂದ ಹೋಗ್ತಾ ನಾನು ಒಂತೀರಾ ನೀನು ಒಂತೀರಾ ಅಂತ ಹೋದ್ರೆ, ಬರ್ತಾ ಒಟ್ಟೊಟ್ಟಿಗೆ ನಾವಿಬ್ರು ಒಂದೇನೋ ರೀತಿ ಬಂದ್ರಿ. ಅಷ್ಟೊಂದು ಕೋಪದಿಂದ ಹೋದವರು ಅಷ್ಟೊಂದು ಖುಷಿಯಾಗಿ ಬಂದ್ರಲ್ಲ. ನಿಮ್ಮಮ್ಮ ಏನಾದ್ರು ಮ್ಯಾಜಿಕ್ ಮಾಡಿದ್ರ? ಅದೆಲ್ಲ ಅಕ್ಕ ತಂಗಿರ ವಿಷಯ, ನಿಂಗೆ ಹೇಳಕ್ ಆಗಲ್ಲ. ಹೇ ಬಜಾರಿ, ಒಳ್ಳೆ ಮಾತಲ್ಲಿ ಕೇಳ್ತಿದ್ರಿ. ಹೇಗೆ ಕಾಂಪ್ರಮೈಸ್ ಆದ್ರಿ ಅಂತ ಮರ್ಯಾದೆ ಹೇಳಿದ್ರೆ ಸರಿ. ಇಲ್ಲ ಗೊತ್ತಲ್ಲ ನನ್ನ ಬಗ್ಗೆ ಏನ್ ಮಾಡ್ತೀನಿ ಅಂತ. ಆಮೇಲೆ ಹೇಳಕ್ ಆಗಲ್ಲ ಅಂತ ಹೇಳಿದ್ನಲ್ಲ, ಸುಮ್ನೆ ನನ್ನ ಸತಾಯಿಸ್ಬೇಡಿ. ರೀ ಹೆಂಡತಿ, ಅಕ್ಕ ತಂಗಿ ಸೀಕ್ರೆಟ್ ಅಂತ ನನ್ನನ್ನ ಯಾಮರ್ಸಕ್ ನೋಡ್ಬೇಡಿ. ನೀವು ಹೇಳಿಲ್ಲ ಅಂದ್ರೂ ಹೇಗ್ ತಿಳ್ಕೊಳ್ಬೇಕು ಅಂತ ನನ್ಗೆ ಚೆನ್ನಾಗಿ ಗೊತ್ತು. ಗೊತ್ತಿದ್ರೆ ಮತ್ತೆ ನನ್ನನ್ನು ಯಾಕೆ ಕೇಳ್ತಿದ್ದೀರಾ? ಹೋಗಿ ತಿಳ್ಕೊಳ್ಳಿ. ರೀ ಹೆಂಡತಿ, ನೀವು ಮಾಡೋದು ಒಂದಲ್ಲ ಎರಡಲ್ಲ ಕಣ್ರಿ. ಅಲ್ಲೇನೋ ಪ್ರಾಬ್ಲಮ್ ಆಗಿದೆ ಅನ್ಕೊಂಡು ನಾನು ಅವ್ರ ರಜಾ ಟೆನ್ಷನ್ ಆಗಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಅಲ್ಲಿಗೆ ಶಿಫ್ಟ್ ಆಗದಿದ್ವಿ. ನೀವು ನೋಡಿದ್ರೆ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಅಂತ ಹೇಳ್ತಿದ್ದೀರಾ. ಇಲ್ಲೇನು ಆಗಿಲ್ಲ, ಎಲ್ಲ ಆರಾಮಾಗಿದ್ದೀವಿ ಅಂತ ಒಂದು ಫೋನ್ ಮಾಡಿ ವಿಷಯ ತಿಳ್ಸಕ್ಕೆ ಏನ್ರಿ ಪ್ರಾಬ್ಲಮ್ ನಿಮ್ಗೆ? ಸರಿ, ನೀವು ಫೋನ್ ಮಾಡೋದು ಬೇಡ, ನಾನೇ ಫೋನ್ ಮಾಡ್ತಿದ್ದೆ. ಅವಾಗ್ಲಾದ್ರೂ ಏನಕ್ಕೆ ರಿಸೀವ್ ಮಾಡಿಲ್ಲ? ರಿಸೀವ್ ಮಾಡ್ಬೋದಿತ್ತು, ಆದ್ರೆ ರಿಸೀವ್ ಮಾಡಕ್ ಮನ್ಸಾಗ್ಲಿಲ್ಲ ಅಷ್ಟೇ. ಕಟ್ಕೊಂಡ್ ಗಂಡನ್ನ ಈ ತರ ಗೋಳಿಕೊಂಡ್ರೆ ಶಾಪ ತಕ್ಬಿಡುತ್ತೆ. ಅದಕ್ಕೆ ಈಗ್ಲಾದ್ರೂ ಅಲ್ಲೇನಾಯ್ತು ಅಂತ ಹೇಳಿ ಆ ಶಾಪದಿಂದ ಎಸ್ಕೇಪ್ ಆಗ್ಬಿಟ್ರಿ. ಬೇರೆ ಏನೂ ಇಲ್ಲ ವೇದಾಂತ್, ಅಮ್ಮ ಅನ್ನೋ ಮ್ಯಾಜಿಕ್ ವರ್ಕೌಟ್ ಆಯ್ತು ಅಷ್ಟೇ. ಅಂದ್ರೆ ನಾವಿಬ್ರು ಅಮ್ಮನ್ ನೋಡ್ತಿದ್ದಂಗೆ ನಮ್ ಕೋಪ ಎಲ್ಲ ಕರ್ಗೋಯ್ತು. ಅಮ್ಮನ ಹತ್ರ ಕಂಪ್ಲೇಂಟ್ ಹೇಳ್ಬೇಕು ಅಂತ ಅನ್ನಿಸ್ಲೇ ಇಲ್ಲ. ಅದು ಅಲ್ಲದೆ ನಾವ್ ಅಲ್ಲಿಗೆ ಹೋದಾಗ ಮಳೆ ಬರ್ತಿತ್ತು, ಮನೆ ಒಳಗಡೆ ಎಲ್ಲ ಫುಲ್ ನೀರ್ ತುಂಬೋಗ್ಬಿಟ್ಟಿತ್ತು. ಆಮೇಲೆ ಅಕ್ಕ ನಾನು ಅಮ್ಮನ ಜೊತೆ ಸೇರ್ಕೊಂಡು ಮನೇಲಿ ತುಂಬಿಕೊಂಡಿರೋ ನೀರೆಲ್ಲ ಆಚೆ ಹಾಕಿದ್ವಿ. ಆಮೇಲೆ ಅಡುಗೆ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ವಿ. ಹಾ ವೇದಾಂತ್, ಆ ಮನೇಲಿ ಅದೇನ್ ಜಾದು ಇದೆಯೋ ಗೊತ್ತಿಲ್ಲ, ನಾವ್ ಕೆಲಸ ಮಾಡ್ತಾ ಮಾಡ್ತಾ ನಾನು ಅಕ್ಕ ಮದ್ವೆಗಿಂತ ಮುಂಚೆ ಹೇಗಿದ್ವೋ ಅದೇ ತರ ಕ್ಲೋಸ್ ಆಗಿ ಹೋಗ್ಬಿಟ್ವಿ. ನಮ್ಗೆ ಅಮ್ಮನ ಮುಂದೆ ಕಂಪ್ಲೇಂಟ್ ಹೇಳ್ಕೋಬೇಕು ಅಂತ ಅನ್ಸ್ಲೇ ಇಲ್ಲ. ಹಾಗಾದ್ರೆ ನೀವು ನೋಡಿ ನದಿ ಜೊತೆ ಕಾಂಪ್ರಮೈಸ್ ಆಗ್ಬಿಟ್ರಾ? ಏನ್ ವಿಕ್ಕಿ ನೀವು, ನಾವಿಬ್ರು ಜೊತೆಗೆ ಬಂದ್ಮೇಲೂ ಕ್ವಶನ್ ಮೇಲೆ ಕ್ವಶನ್ ಕೇಳ್ತಾನೆ ಇದೀರಲ್ಲ. ಯು ಆರ್ ರಿಯಲಿ ಅಮೇಜಿಂಗ್ ಬಜಾರಿ. ಯು ನೋ ವಾಟ್, ನೀವಿಬ್ರು ಜಗಳ ಮಾಡ್ಕೊಂಡಾಗ ಸಖತ್ ಬೇಜಾರಾಗಿತ್ತು. ನಂಗೆ ಸ್ವಲ್ಪನೂ ಇಷ್ಟ ಆಗಿರಲಿಲ್ಲ. ಬಟ್ ನಂಗೆ ಜಗಳದ ಮಧ್ಯೆ ಇಂಟರ್ಫಿಯರ್ ಆಗೋದಕ್ಕೂ ಕೂಡ ಇಷ್ಟ ಇರಲಿಲ್ಲ. ನೀವೇ ಅದನ್ನ ಸರಿ ಮಾಡ್ಕೊಳ್ಬೇಕು ಅಂತ ನಾನು ತುಂಬಾ ಆಸೆ ಪಟ್ಟಿದ್ದೆ. ಬಟ್ ನೀನು ಇಷ್ಟೊಂದು ಮೆಚ್ಯೂರ್ಡ್ ಆಗಿ ಯೋಚನೆ ಮಾಡಿ ಇಷ್ಟು ಬೇಗ ಕಾಂಪ್ರಮೈಸ್ ಆಗ್ತೀನಿ ಅಂತ ನಾನು ಖಂಡಿತವಾಗ್ಲೂ ಅನ್ಕೊಂಡಿರಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್.